ಮೈಸೂರಿನ ವರುಣಾ ನಾಲೆ ಅಕ್ಕಪಕ್ಕ ನಿಂತು ಉದಯಿಸ್ತಾ ಇರೋ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ಇದ್ದವರ ವಿರುದ್ಧ ಕೆಂಡ ಕಾರಿದ ತನ್ವೀರ್ ಸೇಠ್ ಅವರ ಪಾಲಿಗೆ ಅಧಿಕಾರದ ಸನ್ಸೆಟ್ ಆಗಿದೆ. ರಾಜಕಾರಣದಲ್ಲಿ ಉದಯಿಸ್ತಾ ಇರೋ ಸೂರ್ಯನಿಗೆ ನಮಸ್ಕಾರ ಮಾಡದೇ ಇದ್ರೆ ಸಂಧ್ಯಾಕಾಲದ ಸೂರ್ಯ ಹೆಂಗೆ ಕೆಂಡ ಸುರಿಸ್ತಾನೆ ಅನ್ನೋದು ನಮ್ಮ ಗೋವಿಂದಣ್ಣಂಗೆ ಮೈಸೂರಲ್ಲಿ ಕಿವಿಗೆ ಬಿದ್ದ ಗುಸುಗುಸುವಿನಿಂದ ಗೊತ್ತಾಗಿದೆ. ಅದೇನೋ ಅನ್ನೋದು ಈ ಸ್ಟೋರಿಯಲ್ಲಿ ನೋಡ್ಕೊಂಬ. ಅಧಿಕಾರ ಇಲ್ಲದೆ ಕತ್ಲಲ್ಲಿದ್ದಾಗ ಮಾತೆತ್ತಿದ್ರೆ ಉದಯಿಸುತ್ತಿರುವ ಸೂರ್ಯನಿಂದ ಸಮಸ್ಯೆ ಅಂತಿದ್ರು. ಹಾಗೇನೆ ಕತ್ಲಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತೇನೋ, ಈಗ ನೋಡಿದ್ರೆ ಸಂಧ್ಯಾಕಾಲದಲ್ಲಿರುವ ಸೂರ್ಯ ಇವರ ನಿದ್ದೆಗೆಡಿಸಿದ್ದಾಯ್ತು. ಮೈಸೂರಲ್ಲಿ ಮುಂದೈತೆ ಮಾರಿ ಹಬ್ಬ ಅಂತ ಮತ್ತೆ ಒಗಟೊಗಟಾಗಿ ಮಾತಾಡ್ತಾ ಬಂದ್ರು ನಮ್ಮ ಗೋವಿಂದಣ್ಣ. ನಮಗೋ ಈ ಗಾದೆ ಮಾತು ಒಗಟು ಎಲ್ಲ ಬಿಡ್ಸೋಕ್ ಬರಲ್ಲ, ಅದಕ್ಕೆ ಕೇಳೇ ಬಿಟ್ವಿ. ಅರೆ ಗೋವಿಂದಣ್ಣ, ಯಾವ ಸೂರ್ಯ ಯಾರಿಗೆ ಸಮಸ್ಯೆ ಮಾಡಿದ್ದು? ಮೈಸೂರಲ್ಲಿ ನಡೆಯೋದು ಚಾಮುಂಡಿ ಹಬ್ಬ, ಈಗ ಬೇರೆ ಆಷಾಢ ಶುಕ್ರವಾರ ನಡೀತಾ ಇದೆ, ಅದ್ಯಾವುದು ಮೈಸೂರು ಮಾರಿ ಹಬ್ಬ ಅಂತ ಕೇಳಿದಾಗ ಬಾಯ್ಬಿಟ್ರು ನೋಡಿ ರಾಜಕೀಯದ ಮಾರಿ ಹಬ್ಬದ ಕತೆ. ವಿಷಯ ಏನಪ್ಪಾ ಅಂದ್ರೆ, ಮೈಸೂರಿನ ನರಸಿಂಹರಾಜ ಕ್ಷೇತ್ರದ ಶಾಸಕ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದು, ಅದರ ಬೆನ್ನಿಗೆ ನಡೆದ ಬಿಗ್ ಹೈಡ್ರಾಮಾ ಎಲ್ಲ ನೋಡಿದಿರಿ. ಅದೇ ಮೈಸೂರಿನ ಮೂಲಗಳ ಖಚಿತ ಮಾಹಿತಿಯ ಪ್ರಕಾರ ತನ್ವೀರ್ ಸೇಠ್ಗೆ ಯಾಕೆ ಸಚಿವ ಸ್ಥಾನ ಕೈತಪ್ಪಿ ಹೋಯಿತು ಅಂದ್ರೆ, ಸಿದ್ದರಾಮಯ್ಯ ಹಾಗೂ ತನ್ವೀರ್ ಸೇಠ್ ನಡುವಿನ ಮುಸುಕಿನ ಗುದ್ದಾಟ ಏನು ಹೊಸದಲ್ಲ. ಆದರೆ ಈ ರಾಜಕೀಯ ಹೋರಾಟ ತಿರುವು ಪಡೆದಿದ್ದು ಯಾವಾಗ ಅಂದ್ರೆ, ಡಿ.ಕೆ. ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಬಂದ ಆರಂಭದ ವರ್ಷದಲ್ಲಿ. ಆಗ ನಡೆದ ಮೈಸೂರು ಮಹಾನಗರ ಪಾಲಿಕೆ ಮೇಯರ್ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇಚ್ಛೆಗೆ ವಿರುದ್ಧವಾಗಿ ಇದೇ ತನ್ವೀರ್ ಸೇಠ್ ಅವರ ನೇತೃತ್ವದಲ್ಲಿ ಜೆಡಿಎಸ್ಗೆ ಬೆಂಬಲ ನೀಡಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಜೆಡಿಎಸ್ಗೆ ಮೇಯರ್ ಸ್ಥಾನ ಬಿಟ್ಟುಕೊಡಲಾಗಿತ್ತು. ಇದರಿಂದ ಸಿದ್ದರಾಮಯ್ಯ ಎಷ್ಟರ ಮಟ್ಟಿಗೆ ಕ್ಷುದ್ರರಾಗಿದ್ರು ಅಂದ್ರೆ, ಕಡೆಗೆ ಕಾಂಗ್ರೆಸ್ ಹೈಕಮಾಂಡ್ ಮಧ್ಯೆ ಪ್ರವೇಶ ಮಾಡಿತ್ತು. ಮಧುಯಾಶ್ಕಿ ಗೌಡ ಅವರನ್ನ ಎಐಸಿಸಿ ವೀಕ್ಷಕರನ್ನಾಗಿ ಕಳುಹಿಸಿ ತನಿಖೆ ಮಾಡಿಸಿತ್ತು. ಕಡೆಗೆ ಪಕ್ಷದಿಂದ ತನ್ವೀರ್ ಸೇಠ್ ಅವರಿಗೆ ಶೋಕಾಸ್ ನೋಟಿಸ್ ಕೂಡ ಜಾರಿಯಾಗಿತ್ತು. ಹಾಗೆ ಆರಂಭಗೊಂಡ ಬಹಿರಂಗ ಸಮರ ಇತ್ತೀಚೆಗೆ ಮತ್ತೊಂದು ಹಂತಕ್ಕೆ ಏರಿತ್ತು. ಅದೇ ಉದಯಿಸುತ್ತಿರುವ ಸೂರ್ಯನ ಸಮಸ್ಯೆ. ಇನ್ನು ಮೈಸೂರಿನ ಬಲ್ಲ ಮೂಲಗಳ ಇತ್ತೀಚಿನ ಮಾಹಿತಿ ಏನಪ್ಪಾ ಅಂದ್ರೆ, 1 ವರ್ಷದಿಂದೀಚೆಗೆ ತನ್ವೀರ್ ಸೇಠ್ ಅವರು ಹಲವು ಬಾರಿ ಮೈಸೂರಿನಲ್ಲಿ ಉದಯಿಸುತ್ತಿರುವ ಸೂರ್ಯನಿಂದ ಸಮಸ್ಯೆ ಆಗ್ತಿದೆ. ಉದಯಿಸುತ್ತಿರುವ ಸೂರ್ಯನಿಗೆ ಸೂರ್ಯ ನಮಸ್ಕಾರ ಮಾಡುವವರ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ತಾ ಇದ್ದಿದ್ದು ಮಾಜಿ ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಅವರ ಹೆಸರು ಉಲ್ಲೇಖಿಸದೆ ಕೊಟ್ಟ ಹೇಳಿಕೆಯಂತೆ. ತನ್ವೀರ್ ಸೇಠ್ ತಾವು ಅಧಿಕಾರದ ವಿಷಯದಲ್ಲಿ ಕತ್ತಲೆಯಲ್ಲಿ ಇದ್ದಿದ್ದರಿಂದ ಉದಯಿಸುತ್ತಿರುವ ಸೂರ್ಯನ ಜಪ ಮಾಡಿದ ಪರಿಣಾಮ ಈಗ ರಾಜಕೀಯ ಸಂಧ್ಯಾಕಾಲದಲ್ಲಿರುವ ಸೂರ್ಯ ತನಗೆ ಸಚಿವ ಸ್ಥಾನ ತಪ್ಪಿಸಿದ್ದಾರೆ ಅಂತ ತನ್ವೀರ್ ಸೇಠ್ ಆಪ್ತರ ಬಳಿ ಹೇಳಿಕೊಂಡಿದ್ದನ್ನ ಎನ್ಆರ್ ಕ್ಷೇತ್ರದ ಮೂಲಗಳು ಖಚಿತಪಡಿಸಿವೆ. ಎನ್ಆರ್ ಕ್ಷೇತ್ರದ ಆಪ್ತ ಮೂಲಗಳ ಪ್ರಕಾರ ತನ್ವೀರ್ ಸೇಠ್ ಈಗ ರಾಜೀನಾಮೆ ಅನ್ನೋ ಡ್ರಾಮಾ ಎಲ್ಲ ಮಾಡೋದು ಬೇಡ ಅಂತ ಡಿಸೈಡ್ ಮಾಡಿದ್ದಾರೆ. ಆದರೆ ಇತ್ತ ಡಿ.ಕೆ. ಶಿವಕುಮಾರ್ ಅವರಿಂದಲೂ ತನಗೆ ನ್ಯಾಯ ಸಿಗಲಿಲ್ಲ ಅಂತ ಬೇಸರ ಆಗಿರೋದು ನಿಜ. ಹೀಗಾಗಿ ಸದ್ಯ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿರುವ ತನ್ವೀರ್ ಸೇಠ್ 2028ರ ಲಾಂಗ್ ಟರ್ಮ್ ಪ್ಲಾನ್ ರೆಡಿ ಮಾಡ್ತಿರೋದು ಅವರ ಆಪ್ತ ಮೂಲಗಳಿಂದಲೇ ನಮ್ಮ ಒಳನೋಟಕ್ಕೆ ಕಂಡಿದೆ.